ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಆರೋಗ್ಯಕರವಾದ ಗಣಿಕೆ ಸೊಪ್ಪಿನ ಪಲ್ಯನ ಮಾಡ್ತಾ ಇದ್ದೀನಿ. ನಮ್ಮ ರಿಲೇಟಿವ್ ಒಬ್ಬರು ಮನೆಗೆ ಹೋಗಿದ್ದೆ. ಅಲ್ಲಿ ಕಾಫಿ ತೋಟದ ಮಧ್ಯ ತುಂಬ ಚೆನ್ನಾಗಿ ಗಣಿಕೆ ಸೊಪ್ಪು ಬೆಳೆದಿತ್ತು. ಆ ಸೊಪ್ಪನ್ನು ಕುಯ್ಕೊಂಡು ಬಂದು ಇವತ್ತು ನಾನು ಪಲ್ಯನ ಮಾಡ್ತಾ ಇದ್ದೀನಿ. ಈಗ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಾಪೆ ಮೇಲೆ ಸುರ್ಕೊಂಡು ಒಂದೊಂದೇ ಕಡ್ಡಿನ ತಗೊಂಡು ಅದರದ್ದು ಕುಡಿ ಏನಿರುತ್ತೆ ಅದು ಮಾತ್ರ ತಗೊಳ್ತಾ ಇದ್ದೀನಿ. ಸ್ವಲ್ಪ ಕಡ್ಡಿ ಅಂಥದ್ದು ಮತ್ತು ಅದರಲ್ಲಿ ಹೂವು ಈಚು ಎಲ್ಲ ಕಾಯಿ ಎಲ್ಲ ಆಗಿತ್ತು. ಅದನ್ನೆಲ್ಲ ತೆಗೆದಾಕಿ ಎಳೆ ಎಳೆ ಕುಡಿ ಮಾತ್ರ ಕಿತ್ಕೊಳ್ತಾ ಇದ್ದೀನಿ. ಈ ರೀತಿ ಅದರದ್ದು ಕಾಯಿ ದಂಟು ಹೂವು ಇದನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಕಹಿ ಅಂಶ ಇರುತ್ತೆ. ಇವಾಗ ಕ್ಲೀನ್ ಮಾಡ್ಕೊಂಡು ಇದಾಗಿದೆ. ಇದೆಲ್ಲ ವೇಸ್ಟು. ಇವಾಗ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ತೋಟದಲ್ಲಿ ಬೆಳೆದಿರೋದಲ್ವ, ಅಲ್ಲೇನು ಅಂತ ಗಲೀಜಾಗಿರಲ್ಲ ಅಥವಾ ಧೂಳು ಕೂಡ ಜಾಸ್ತಿ ಇರೋದಿಲ್ಲ. ಅದೇ ಹೊಲದಲ್ಲಿ ಅಥವಾ ಮನೆ ಅಕ್ಕಪಕ್ಕದಲ್ಲಿ ಬೆಳೆದಿದ್ರೆ ತುಂಬ ಧೂಳಿರುತ್ತೆ. ಒಂದು 4ರಿಂದ 5 ಸಲ ತೊಳ್ಕೊಬೇಕಾಗುತ್ತೆ. ಈ ಸೊಪ್ಪಲ್ಲಿ ತುಂಬಾ ಔಷಧಿ ಗುಣ ಇರುತ್ತೆ. ಇದು ಬಾಣಂತಿರಿಗೆ, ಶೀತ, ಕಫ, ಕೆಮ್ಮಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದಿದು ಈ ಸೊಪ್ಪು. ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಈ ಗಣಿಕೆ ಸೊಪ್ಪಿನ ಹಣ್ಣು ಎಲ್ಲೇ ಸಿಕ್ಕಿದ್ರೂ ಬಿಡ್ತಾ ಇರಲಿಲ್ಲ. ಕಿತ್ಕೊಂಡು ತಿಂದ್ಬಿಡ್ತಿದ್ದೋ, ತುಂಬ ರುಚಿಯಾಗಿರ್ತಿತ್ತು. ಇವಾಗ ಸೊಪ್ಪು ಕಟ್ ಮಾಡ್ಕೊಂಡಿದ್ದಾಗಿದೆ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೊಂದು 2ರಿಂದ 3 ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, 2 ಗರಿಯಷ್ಟು ಕರ್ಬೇವಿನ ಸೊಪ್ಪು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಾದಮೇಲೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಕ್ವಾಂಟಿಟಿ ತುಂಬಾ ಕಾಣಿಸುತ್ತೆ ಒಗ್ಗರಣೆಗೆ ಹಾಕಬೇಕಾದ್ರೆ. 1-2 ನಿಮಿಷ ಒಲೆ ಮೇಲೆ ಬಿಟ್ಟು ನೋಡಿದ್ರೆ ಸಾಕು, ಫುಲ್ಲು ಕಡಿಮೆ ಆಗಿಬಿಡುತ್ತೆ. ಸೊಪ್ಪು ಬಾಡಿದ ಮೇಲೆ ಉಪ್ಪು ಹಾಕೋಬೇಕು, ಫಸ್ಟೇ ಉಪ್ಪು ಹಾಕ್ಕೊಳಕ್ಕೆ ಹೋಗಬಾರ್ದು. ಈಗ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡು ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ನೋಡ್ಬೋದು ನೀವು, ಸೊಪ್ಪಿನ ಕ್ವಾಂಟಿಟಿ ತುಂಬ ಕಡಿಮೆ ಆಯಿತು. ಸೊಪ್ಪಿಗೆ ನಾವು ಬೇಯಿಸೋಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದರಲ್ಲೇ ನೀರು ಬಿಡುತ್ತೆ. ಇವಾಗ ರುಚಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಬೇಕು ಬೇಯೋದಕ್ಕೆ. ಅದರಲ್ಲಿರೋ ನೀರಂಶ ಡ್ರೈ ಆದರೆ ಸೊಪ್ಪು ಬೆಂದಿದೆ ಅಂತ. ಈಗ ನೋಡಿ, ನೀರು ಇನ್ನೂ ಹಾಗೇ ಇದೆ, ಇನ್ನೂ ನೀರು ಡ್ರೈ ಆಗಬೇಕು. ಇವಾಗ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕಾಯಿ ತುರಿ ಹಾಕೋದ್ರಿಂದ ಇದು ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನೀರು ಫುಲ್ಲು ಡ್ರೈ ಆಗಿದೆ. ಇವಾಗ ಫುಲ್ಲು ಸಾಫ್ಟಾಗಿ ಸೊಪ್ಪು ಕೂಡ ಬೆಂದಿದೆ. ಇವಾಗ ರುಚಿಯಾದ ಆರೋಗ್ಯಕರವಾದ ಗಣಿಕೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದು ನಮ್ಮ ಕಡೆ ಗಣಿಕೆ ಸೊಪ್ಪು ಅಂತ ಹೇಳ್ತೀವಿ, ಕೆಲವು ಕಡೆ ಕಾಸಿ ಸೊಪ್ಪು ಅಂತ ಹೇಳ್ತಾರೆ, ಕಾಕೆ ಸೊಪ್ಪು ಅಂತಲೂ ಕೂಡ ಹೇಳ್ತಾರೆ. ಈ ಸೊಪ್ಪಿನ ಪಲ್ಯ ಮಾಡಬೇಕಾದ್ರೆ ಕಾಯಿ ತುರಿ ಜಾಗಕ್ಕೆ ಮೊಟ್ಟೆನ ಸೇರಿಸಿದ್ರೆ ಚಪಾತಿ ಜೊತೆಗೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇನ್ನಷ್ಟು ಹೆಲ್ತಿ ರೆಸಿಪೀಸಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ.